ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ನಿನ್ನೆ ಎಲ್ಲರಿಗೂ ಹೇಳಿದ್ದೆ ಅಲ್ವಾ, ನಾನು ನಮ್ಮ ಊರಲ್ಲಿರೋ ಮನೆಗೆ, ಹಳ್ಳಿ ಮನೆಗೆ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದು ಸೋಫಾ ಮತ್ತು ಟಿವಿ ತಗೋಬೇಕಂತ. ಸೊ ಇವಾಗ ನಾನು ರೆಡಿಯಾಗಿ ಹೋಗ್ತಿದ್ದೀನಿ. ಸೊ ಯಾವ ಥರ ತಗೋತೀನಿ, ಯಾವ ಥರ ಸೋಫಾ ತಗೋತೀನಿ, ಯಾವ ಬ್ರ್ಯಾಂಡ್ ಟಿವಿ ತಗೋತೀನಿ ನಾನು ನಿಮಗೆ ತೋರಿಸ್ತೀನಿ. ನಾನು ಪ್ರಾಬಬ್ಲಿ ಹೇಳ್ದೆ ಅಲ್ವಾ ಕ್ರೋಮೋದಲ್ಲೇ ನಾನು ಯಾವುದೇ ಪ್ರಾಡಕ್ಟ್ಸ್ ಅದು ತಗೊಳ್ಳೋದು ಅಂತ. ಸೊ ಟಿವಿನ ನಾನು ಕ್ರೋಮೋಕ್ಕೆ ಹೋಗ್ತೀನಿ. ಸೊ ಸೋಫಾ ಬಂದು ಎಲ್ಲಾದ್ರೂ ನಾರ್ಮಲ್ ಕಡೆನೇ ನೋಡೋಣ ಅನ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೊಂದು ಬಜೆಟ್ ಇಲ್ಲಿ ನಮ್ಮನೇಲಿ ಹಾಕಿದ್ದೀವಲ್ಲ, 67,000 ಆಗಿದೆ. ಸೊ ಅಷ್ಟೊಂದು ಬಜೆಟ್ ನನ್ನ ಹತ್ರ ಇಲ್ಲ. ಸೊ ನಾರ್ಮಲಾಗಿ ನೋಡೋಣ, ಮತ್ತೆ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಓಕೆ, ಸೊ ಇದೆ ನನ್ನ ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಏನೇನು ಸಿಗುತ್ತೆ, ನಾನು ಏನೇನು ತಗೋತೀನಿ ಮನೆಗೋಸ್ಕರ ಅಂತ ನೋಡೋಣ ಬನ್ನಿ. ಸೊ ಈ ಥರ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸಿದ್ಯಾ? ಬಿಸಿಲಲ್ಲಿ ತುಂಬ ಸುಸ್ತಾಗಿತ್ತು ಅಂತ ಜ್ಯೂಸ್ ಕುಡಿದ್ವಿ ಅಲ್ಲಿ ಮಿಡ್ಲಲ್ಲಿ ಇಳ್ಕೊಂಡು. ನಂತರ ಶುರು ಮಾಡೋಣ ಅಂತ ಒಂದು ಚಾನಲ್ ನೇಮ್ ಇದೆ ಅಲ್ವಾ, ಪೇಜ್ ಇದೆ ಅಲ್ವಾ, ಅವರ ಒಂದು ಶಾಪ್ಗೆ ಹೋದ್ವಿ. ನನಗೇನು ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಬಿಕಾಸ್ ವಿಡಿಯೋದಲ್ಲಿ ಒಂಥರ ಇತ್ತು, ಬಟ್ ಅಲ್ಲಿಗೆ ಹೋದ್ಮೇಲೆ ಒಂಥರ ಇತ್ತು. ನನಗೇನು ಸರಿ ಅನಿಸಿಲ್ಲ. ಅದಕ್ಕೆ ನಾನು ಬೇಡ ಅಂತ ಬಂದುಬಿಟ್ಟೆ. ನಂತರ ಬರೋ ದಾರಿಯಲ್ಲೇ ಡೋರ್ ಶಾಪ್ ಇತ್ತು. ನನಗೆ ದೇವ್ರ ಮನೆ ಬಾಗಿಲು ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಬಟ್ ಅಲ್ಲೂ ನಾನು ತೋರಿಸಿದ ಡಿಸೈನ್ ಅವರು ನನಗೆ ತೋರಿಸ್ಲಿಲ್ಲ. ನಾನು ತೋರಿಸ್ದೆ ಒಂದು ಡಿಸೈನು, ಅದನ್ನು ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಇಲ್ಲಿ ನಾವು ಮಾಡಲ್ಲ ಅಂತ ಹೇಳಿದ್ರು. ನಂತರ ಸರಿ ಆಯಿತು, ನೋಡೋಣ ಇಲ್ಲೇ ಯಾವುದಾದ್ರೂ ಒಂದು ಅಂದ್ಕೊಂಡೆ. ಬಟ್ ಯಾಕೋ ನನಗೆ ಸರಿ ಅನಿಸಿಲ್ಲ. ಇದೆಲ್ಲ 13,000 ಅಂತೆ. ಸೊ ಇದು ರೂಮ್ ಡೋರ್ಸು ತುಂಬ ಚೆನ್ನಾಗಿದೆ. ಈ ಡಿಸೈನ್ ಟ್ರೈ ಮಾಡಿ. ಇದು ನಾನು ತೋರಿಸಿದ ಬಾಗಿಲು ದೇವರ ಮನೆದು. ನಂತರ ಸುಸ್ತಾಗಿತ್ತು ಅಂದ್ಬಿಟ್ಟು ಬಂದು ಊಟನೇ ಮಾಡಿರಲಿಲ್ಲ. ಸೊ ನಾವು ಆಮೇಲೆ ಬಿರಿಯಾನಿ ತಿಂದ್ವಿ. ನಂತರ ನನ್ನ ಫ್ರೆಂಡ್ನ ನೋಡಬೇಕಿತ್ತು, ಹಾಸ್ಪಿಟಲಲ್ಲಿದ್ಲು. ಏನಪ್ಪ ವಿಷಯ ಅಂದರೆ ಅವಳಿಗೆ ಪಾಪು ಆಗಿತ್ತು. ಸೊ ಫ್ರೂಟ್ಸ್ ತೊಗೊಂಡು ಇಲ್ಲಿ ಶೋಭಾ ಹಾಸ್ಪಿಟಲ್ಗೆ ಬಂದ್ವಿ. ಸೊ ಇದು ಪಾಪು, ಹೆಣ್ಣು ಪಾಪು ಆಗಿತ್ತು. ಸೊ ಇವಳು ನನ್ನ ಫ್ರೆಂಡು. ಸೊ ಅವ್ರ ಫ್ಯಾಮ್ಲಿ ಎಲ್ಲ ಅಲ್ಲಿದ್ದರು. ನಂತರ ಅವಳನ್ನ ಮಾತಾಡ್ಸ್ಕೊಂಡು ಲಿಫ್ಟಲ್ಲಿ ಕೆಳಗಡೆ ಬಂದು ನಾನು ಹೋಗಿದ್ದು ಕ್ರೋಮಾಗೆ. ನಾನು ಹೇಳಿದ್ನಲ್ವ, ಏನೇ ತೊಗೋಬೇಕಾಗಲಿ ಅವ್ನು ಕ್ರೋಮೋದಲ್ಲೇ ಪರ್ಚೇಸ್ ಮಾಡೋದಂತ. ಸೊ ಕೆಳಗಡೆ ಟಿ ವಿ ಸೆಲೆಕ್ಷನ್ ಆಯಿತು. ಮೇಲೆ ಏನಾದರೂ ಮಿಕ್ಸಿ ನೋಡೋಣ ಅಂತ ಬಂದೆ. ಇದಿಷ್ಟ ಆಯಿತು, ಮತ್ತು ತಗೊಂಡೆ. ಬರ್ತಾ ದಾರಿಯಲ್ಲಿ ಅಪ್ಪು ಸರ್ ಮನೆ ಸಿಕ್ತು. ಸೊ ಹಂಗೆ ನೋಡಿಕೊಂಡು ಬೇಜಾರು ಮಾಡ್ಕೊಂಡು ಒಂದು ಕಡೆ ಬಂದೆ. ನಂತರ ಈ ಸೋಫಾನ ನೋಡಿದೆ. ನಂಗೆ ಯಾಕೋ ಕೂತ್ಕೊಳ್ಳೋಕೆ ಕಂಫರ್ಟ್ ಅನಿಸಿಲ್ಲ. ಇದೂ ಅಷ್ಟೇ. ಇದೆಲ್ಲ 13,000-14,000 ಒಳಗಡೆ ಸಿಗುತ್ತೆ. ಬಟ್ ಇಷ್ಟ ಆಗಿಲ್ಲ. ಬಟ್ ಇದನ್ನು ನೋಡಿದೆ, ತುಂಬ ಚೆನ್ನಾಗಿತ್ತು, ಕಂಫರ್ಟ್ ಇತ್ತು. ನಾನು ಸೇಮ್ ಡಿಸೈನ್ ತೊಗೊಂಡಿರೋದು, ಬಟ್ ಕಲರು ನಾನು ಫಸ್ಟ್ ತೋರಿಸಿದ್ನಲ್ವ ಅದೇ. ಸೊ ಇದು ತುಂಬ ಕಂಫರ್ಟ್ ಇತ್ತು. 25,000 ಆಯಿತು ನನಗೆ. ನಿಮಗೂ ಬೇಕಿದ್ರೆ ಈ ಹುಡ್ಸ್ ಫರ್ನಿಚರ್ ಅಂತ ಸಿಗುತ್ತೆ. ಸೊ ಇದಿರೋದು ಬಂದು ಆರ್.ಟಿ. ನಗರಲ್ಲಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಕೂತ್ಕೊಳ್ಳೋಕ್ಕೂ ತುಂಬ ಕಂಫರ್ಟ್ ಅನ್ನಿಸ್ತು. ಬಟ್ ಅದು ನನ್ನ ಕಲರ್ ಸೆಲೆಕ್ಷನ್ ಮಾಡಿತ್ತು ಫಸ್ಟ್ ತೋರಿಸಿದ್ನಲ್ವ ಅದು. ನಂತರ ಇವರಂತೂ ಪ್ರೈಸಲ್ಲಿ ಕಾಂಪ್ರಮೈಸೇ ಆಗಲ್ಲ, 1 ರೂಪಾಯಿನೂ ಕಡಿಮೆ ಮಾಡ್ಕೊಳ್ಳಲ್ಲ. ಸೊ ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಸೋಫಾಸು ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಯಾರಾದರೂ ನ್ಯೂ ಫರ್ನಿಚರ್ಸ್ ಬೇಕಿದ್ರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಓಕೆನಾ? ಅಲ್ಲಿವರೆಗೂ ನಾವು ವಿಡಿಯೋಸ್ಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್ ಅಂತ ಹೇಳ್ತಾ ನಮ್ಮ ಮನೆಗೆ ಹೋದ್ಮೇಲೆ ಯಾವ ರೀತಿ ಫರ್ನಿಚರ್ಸ್, ಟಿವಿ ಅಂತ ಎಲ್ಲ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್.